ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಬಡವರಿಗೆ ಧನದಾನ ಮಾಡಬೇಕು. ಎಲ್ಲ ಧನದಾನ ಮಾಡುತ್ತಿರುವ ಭಕ್ತರನ್ನು ಕರೆಸು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಧನಿಕರು ಬಡವರಿಗೆ ಹಣವನ್ನು ದಾನವಾಗಿ ಕೊಡುತ್ತಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬ ಬಡವರು ಬಂದು ತೆಗೆದುಕೊಳ್ಳಬೇಕೆಂದು ವಿನಂತಿ. ಈ ಕೆಲಸವಂತೂ ಆಯಿತು. ಕಾಲೇಜಿನಿಂದ ನಮ್ಮ ರೇಖಮ್ಮ ಬರುವ ಸಮಯ. ಅಷ್ಟರಲ್ಲಿ ನಾವು ಹೋಗಿ ಆ ದುರ್ಗಾದೇವಿ ದರ್ಶನ ಮಾಡಿ ಬರೋಣ. ರಥ ಸಿದ್ಧ ಮಾಡ್ತೀಯಪ್ಪ? ಆಗ್ಲಿ ಇದು ನೋಡಿಯ. ಚಾಮುಂಡೇಶ್ವರಿ, ಬಡತನದಿಂದ ಬಳಲಾಡುತ್ತಿರುವ ಭಕ್ತರ ಮೇಲೆ ನಿನ್ನ ಕೃಪೆ ದೃಷ್ಟಿ ಇರಲಮ್ಮ ತಾಯಿ. ಅದೇ ರೀತಿ ಈ ಬಡತನದಲ್ಲಿ ಹುಟ್ಟಿದ ರಣಧೀರನಂತಿರುವ ಈ ನರಸಿಂಹ ಎಂತಹ ಶೂರ, ಎಂಥ ಧೀರ. ಇಂಥ ಧೀರ ಮಗನೇನಾದರೂ ನನ್ನ ಮನೆಯಲ್ಲಿ ನನ್ನ ಮಗನಾಗಿ ಜನಿಸಿದ್ದರೆ ನನ್ನ ಕೀರ್ತಿಗೆ ಪಾರವೇ ಇರುತ್ತಿರಲಿಲ್ಲ. ಅಮ್ಮ ತಾಯಿ, ನಿನ್ನಲ್ಲಿ ನನ್ನದೊಂದು ಅರಿಕೆ ತಾಯಿ. ಮುಂದೊಂದು ದಿನ ನನಗೇನಾದರೂ ಆದರೆ ಈ ಧರ್ಮಪೀಠಕ್ಕೆ ಅವನೇ ಧರ್ಮಾಧಿಕಾರಿಯಾಗಬೇಕು. ತಾಯಿ, ನನ್ನದು ಇನ್ನೊಂದು ಅರಿಕೆ ಇದೆ ತಾಯಿ. ಅವನು ಈ ಧರ್ಮಾಧಿಕಾರಿಯಾದ ನಂತರ ಈ 1000 ಹಳ್ಳಿಗೆ ಅವನೇ ಸರ್ದಾರ. ಇದೇ ನನ್ನ ನಿರ್ಧಾರ.